ಆರಂಭದಲ್ಲಿ ನೀವು ಒಂದು ಮಾತನ್ನು ಹೇಳಿದ್ರಿ, ಒಂದು ಲೋಕಸಭಾ ಚುನಾವಣೆ ನಿಂತಿದ್ರಿ, ಸೋಲಾಯಿತು. ವಿಧಾನಸಭಾ ಚುನಾವಣೆ ನಿಂತ್ಕೊಂಡ್ರಿ, ಸೋಲಾಯಿತು. ಈ ಸೋಲು ನಿಮ್ಮನ್ನು ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅಂತ ಭಾವಿಸ್ತೀರಾ? ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಅದೇ ರೀತಿಯಾಗಿ ಅವತ್ತಿನ ಸೋಲೆ ಇವತ್ತಿನ ಗೆಲುವಿನ ಮೆಟ್ಟಿಲು ಆಯ್ತಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ? 100% ಸತ್ಯ. ಹಿರಿಯರು ಈ ಒಡಪನ್ನು ಸುಮ್ಮನೆ ಮಾಡಲಿಲ್ಲ, ಅನುಭವದಿಂದ ಮಾಡಿರ್ತಾರೆ. ಯಾಕಂತಂದರೆ ಬಹುಶಃ ನಾನು ಮೊದಲನೇ ಬಾರಿ ಇಲೆಕ್ಷನ್ನಲ್ಲಿ ಸೋತಿರಲಿಲ್ಲ ಅಂದಿದ್ರೆ, ನಾನು ಫಸ್ಟ್ ಟೈಮ್ನ ಗೆದ್ದುಬಿಟ್ಟಿದ್ರೆ, ನನಗೆಲ್ಲೋ ಒಂಥರ ನನ್ನ ಬ್ಯಾಕ್ ಆಫ್ ದ ಮೈಂಡ್ ಅಹಂ ಬ್ರಹ್ಮಾಸ್ಮಿ ಅಂತ ಬಂದಿರೋದು, ನನ್ನಿಂದನೇ ನಾನೇ ದೇವರು ಅಂತ ಬಂದಿರೋದು. ಆ 2 ಸೋಲು ಇದೆಯಲ್ಲ ನನ್ನ ಜೀವನದಲ್ಲಿ, ಆ ಸೋಲು ಅಂದರೆ ಭಯ ನನಗೆ. ಆ ಸೋಲು ಯಾಕೆ ಭಯ ಅಂತಂದರೆ ರಾಜಕೀಯವಾಗಿ ಅಧಿಕಾರ ಸಿಕ್ಕಲಿಲ್ಲ ಅಂತಲ್ಲ, ಜನ ನನ್ನನ್ನು ತಿರಸ್ಕಾರ ಮಾಡಿದ್ರು ಅನ್ನೋಂಥ ಭಯ. ಆ ಸೋಲು ನನಗೆ ಪಾಠ ಕಲಿಸ್ತು ಅಂತಂದರೆ, ಪ್ರತಿದಿನ ಜನರೊಟ್ಟಿಗೆ, ಪ್ರತಿದಿನ ಅವರ ಕಷ್ಟದೊಂದಿಗೆ, ಪ್ರತಿದಿನ ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ, ಇದು ಬಹಳ ಇಂಪಾರ್ಟೆಂಟು. ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ತೀನಿ, ನಿಷ್ಪಕ್ಷಪಾತವಾಗಿ ಜನಸಾಮಾನ್ಯರ ಕೆಲಸವನ್ನು ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡು ಆ 2 ಸೋಲಿದಾವಲ್ಲ ಅವನ್ನ ನಾನಾಗಲಿ, ನನ್ನ ತಮ್ಮ ಆಗಲಿ, ನನ್ನ ಮಗ ಆಗಲಿ ಪ್ರತಿನಿತ್ಯ ನೆನಪು ಮಾಡಿಕೊಂಡು ಜನರ ಮನಸ್ಸನ್ನು ಗೆದಿಯುವಂಥ ಕೆಲಸ ಮಾಡಿದ್ದೀವಿ. ಸೊ ಆ 2 ಸೋಲೆ ಇವತ್ತಿನ ಸಕ್ಸಸ್ಗೆ ಕಾರಣ ಅಂತ ನಾನು ಖಂಡಿತವಾಗ್ಲೂ ಹೇಳಿಕ್ಕೆ ಬಯಸ್ತೀನಿ. ಇದು ಸಕ್ಸಸ್ನ ಆರಂಭದ ಜೀವನನ ಅಥವಾ ಇನ್ನೂ ಮೇಲೋಗುವ ಕನಸುಗಳಿದೆ? ಅದು ಮುಂದಿನ ಹಂತದಲ್ಲಿ ನಾನು ಪ್ರಶ್ನೆ ಕೇಳ್ತೀನಿ. ನೋಡಿ, ಪಾಲಿಟಿಕ್ಸ್ ಈಸ್ ನಾಟ್ ಅ ಪಾಸ್ ಟೈಮ್, ಲೈಕ್ ಟೈಮ್ ಪಾಸ್ ಜಾಬ್. ಕರೆಕ್ಟ್. ಇಟ್ಸ್ ನಾಟ್ ಅ ಟೈಮ್ ಪಾಸ್ ಜಾಬ್, ಇಟ್ಸ್ ಅ ಫುಲ್ ಟೈಮ್ ಜಾಬ್ ಲೈಕ್ ಅದರ್ ಪ್ರೊಫೆಷನ್ಸ್. ಸೊ ಇದು ಪ್ರಾರಂಭಿಕ ದಿನನೂ ಅಂತ ಹೇಳೋದಿಲ್ಲ, ಮಧ್ಯದ ದಿನ ಅಂತಲೂ ಹೇಳೋದಿಲ್ಲ. ಪಾಲಿಟಿಕ್ಸ್ನಲ್ಲಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಲ್ಲಿ ಅನ್ಸರ್ಟನಿಟಿ ತುಂಬ ಇರುತ್ತೆ. ಏನು ಬೇಕಾದ್ರೂ ಆಗ್ಬೋದು, ಯಾವಾಗ ಬೇಕಾದ್ರೂ ಅವಾಗ ರಾತ್ರಿ ಬೆಳಗಾಗೋದ್ರಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಸೊ ಪ್ರಸ್ತುತ ಯಾವ ರೀತಿ ಬರುತ್ತೋ ಆ ರೀತಿ ಬಂದಂಥ ಅವಕಾಶವನ್ನು ಪ್ರಾಮಾಣಿಕವಾಗಿ ಜನರಿಗೆ ಸಹಾಯ ಮಾಡೋದ್ರ ಮುಖಾಂತರ, ಕೊಟ್ಟಂಥ ಅಧಿಕಾರವನ್ನು ಸಹಾಯ ಮಾಡೋದ್ರ ಮುಖಾಂತರ ನಾನು ಮುಂದೆ ನಡೆಯುವಂಥ ಜಾಯಮಾನದಳು. ಸೋಲಿನಿಂದ ಕಲಿತಂಥ ಪಾಠದ ಬಗ್ಗೆ ತಿಳಿಸ್ಕೊಟ್ರಿ. ಆದರೆ ಅಪಮಾನ ಅನ್ನೋ ಒಂದು ಪದ ಕೂಡ ನಿಮ್ಮ ಬಾಯಿಂದ ಬಂತು. ಆ ಟೈಮಲ್ಲಿ ನಿಮ್ಮ ಫೇಸ್ ಎಕ್ಸ್ಪ್ರೆಷನ್ ಚೇಂಜ್ ಆಯಿತು, ಸ್ವಲ್ಪ ಭಾವುಕವಾದಂಥ ಒಂದು ಫೀಲಿಂಗ್ ನಿಮ್ಮಲ್ಲಿ ಕಂಡು ಬಂತು. ಹಂಚ್ಕೋಬೋದ ವಿಚಾರ? ಖಂಡಿತ ಇಲ್ಲ. ಯಾಕಂದರೆ ಈ ಅಪಮಾನಗಳನ್ನು ನಾವು ಎಷ್ಟು FD ಮಾಡಿಟ್ಕೊಳ್ತೀವಿ, ಫಿಕ್ಸ್ ಡಿಪಾಸಿಟ್ ಮಾಡಿಟ್ಕೊಳ್ತೀವಿ, ಅಷ್ಟು ಮನುಷ್ಯ ಎಚ್ಚರಾಗಿರ್ತಾನೆ. ನಾನು ಮರೆಯೋದು ಇಲ್ಲ, ಅವನ ಸೇಡಿನ ರಾಜಕಾರಣನೂ ಮಾಡಲ್ಲ. ಬಟ್ ನಾನು ಅವನ FD ಮಾಡಿಟ್ಕೊಂಡಿರ್ತೀನಿ. ಅವು ಮನುಷ್ಯನ ಭಾಳ ಎಚ್ಚರದಿಂದ ಇಡ್ತವೆ. ಹಂಚ್ಕೊಳ್ಳೋಂಥ ವಿಚಾರಗಳು ಅಲ್ಲ, ಎಲ್ಲ ಜನರಿಗೂ ಗೊತ್ತಿರುವಂಥ ವಿಚಾರನೇ. ಸೊ ನಾನು ಹಾಗೆ ಅದು ಹೇಳ್ತಾರಲ್ಲ, ಹಿತ್ತಲದಲ್ಲಿ ಹೋಗಿ ಪತ್ಕೊಂಡು ಬಂದೆ ಅಂಥ ಜಾಯಮಾನನೇ ಅಲ್ಲ. ಏನಿದೆಯೋ ಅದನ್ನು ಧೈರ್ಯವಾಗಿ ಎದುರಿಸುವಂಥ ಒಂದು ಜಾಯಮಾನ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಈಗ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ನಾವು ಒಂದು ಪುರುಷರಿಗೆ ಒಂದು ಸೋಲಾಯಿತು ಅಂತಂದರೆ ಅವರ ದುಃಖವನ್ನು ಅಥವಾ ಅವರ ನೋವನ್ನು, ಅದು ಸಂಕಷ್ಟವನ್ನು ಏನೇ ಒಂದು ಹೇಳ್ಕೋಬೇಕು ಅಂತಂದರೆ ಜೊತೆಲಿ ಒಬ್ಬರು ಮಹಿಳೆ ಇರ್ತಾರೆ, ಮಹಿಳೆ ಹತ್ರ ಅವ್ರು ಹಂಚ್ಕೊಳ್ತಾರೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಬ್ಬರು ಮಹಿಳೆ ಆಗಿದ್ದುಕೊಂಡು ತಮ್ಮ ನೋವುಗಳನ್ನು, ಕಷ್ಟಗಳನ್ನು, ಈ ಒಂದು ಅಪಮಾನಗಳನ್ನು ಯಾರೊಂದಿಗೆ ಹಂಚ್ಕೋತಾ ಇದ್ರು, ಯಾರು ನಿಮ್ಮೊಂದಿಗೆ ಸಾಥ್ ನೀಡ್ತಾ ಇದ್ರು ಆ ಸಂದರ್ಭದಲ್ಲೆಲ್ಲ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ. ವಿದಿನ್ ದ ಫ್ಯಾಮಿಲಿ ಆರ್ ಔಟ್ಸೈಡ್ ದ ಫ್ಯಾಮಿಲಿ? ಓಕೆ, ಮೊದಲನೇದಾಗಿ ನಾನು ನನ್ನ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಎಲ್ಲ ಮತದಾರ ಬಾಂಧವರಿಗೆ ಧನ್ಯವಾದ ಹೇಳ್ತೀನಿ. ನಾನು 2 ಇಲೆಕ್ಷನ್ ಸೋತು ಮಧ್ಯಾಹ್ನ ಒಂದು 3-4 ಗಂಟೆಗೆ ಸಹಜವಾಗಿ ಡಿಕ್ಲೇರ್ ಆಗುತ್ತೆ ರಿಸಲ್ಟು. ಅಫ್ಕೋರ್ಸ್ ಅವತ್ತಿನ ದಿನ ಒಂದೇನೋ ನಾವು ಹೊರಗಡೆ ಹೋಗೋದಿಲ್ಲ. ಮಾರನೇ ದಿನ ಬೆಳಗ್ಗೆ 8 ಗಂಟೆಯಿಂದ ನಾನು ಜನರನ್ನ ಭೇಟಿಯಾಗೋಕ್ಕೆ ಶುರು ಮಾಡಿದೆ. ಮಾರನೇ ದಿನ 9 ಗಂಟೆಯಿಂದ ನನ್ನ ಜನರಿಗೆ ಥ್ಯಾಂಕ್ಸ್ ಗಿವಿಂಗ್ ಅಂತ ಹೋದೆ. ನಾನು ಪಾರ್ಲಿಮೆಂಟ್ನಲ್ಲಿ ಮೊದಲನೇ ಬಾರಿ 5 ಲಕ್ಷ ಓಟ್ ತಗೊಂಡಿದ್ದೆ. ಸಾಮಾನ್ಯ ವಿಚಾರ ಏನಲ್ಲ ಅದು. ಮೊದಲನೇ ಬಾರಿ ನಾನು MLA ಸೋತಾಗ ಬರೀ
2100 ಓಟ್ನಿಂದ ಅಂದರೆ ಇನ್ನೊಂದು 1100 ಓಟ್ ಆಗಿದ್ದರೆ ನಾವು ಗೆದ್ದುಬಿಡೋದು. ಸೊ ನಾನು ಥ್ಯಾಂಕ್ಸ್ ಹೇಳೋಕೆ ಹೋದೆ ಜನರಿಗೆ ವಿತ್ ಅ ಪಾಸಿಟಿವ್ ಮೈಂಡ್ ಆ್ಯಂಡ್ ಪಾಸಿಟಿವ್ ಆ್ಯಟಿಟ್ಯೂಡ್. ಸೊ ಆ ಧೈರ್ಯ ಇದೆಯಲ್ಲ, ಆ ಪಾಸಿಟಿವ್ನೆಸ್ ಇದೆಯಲ್ಲ, ಜನ ಇಷ್ಟಪಟ್ಟರು. ಏನಮ್ಮ ಈ ಅಮ್ಮನ ನಾವು ಬೆಳೆಸ್ಬಿಟ್ಟಿದ್ದೀವಿ, ಆದರೆ ಇವಳಲ್ಲಿ ಅಂಥದ್ದು ಏನೋ ಇದೆ, ಒಂದು ಸೀಸನ್ಡ್ ಒಂದು ಸೀರಿಯಸ್ನೆಸ್ ಇದೆ ಅಂತ. ಇದು ಔಟ್ಸೈಡ್ ದ ಫ್ಯಾಮ್ಲಿ. ವಿದಿನ್ ದ ಫ್ಯಾಮ್ಲಿ ಈ ಎಲ್ಲ ಕಷ್ಟ, ಈ ಎಲ್ಲ ದುಃಖ ದುಮ್ಮಾನಗಳನ್ನು, ಸೋಲನ್ನು, ಸ್ಪೆಷಲಿ ನನ್ನ ಮನೆಯಲ್ಲಿ ನಾನು, ನನ್ನ ತಾಯಿ, ನನ್ನ ಮಗ, ನನ್ನ ತಮ್ಮ ತುಂಬ ಹಂಚ್ಕೊಂಡಿದ್ದೀವಿ. ಅಂದರೆ ಹತ್ಕೊಂಡದು ಅಲ್ಲ, ಎಲ್ಲಿ ತಪ್ಪದ್ವಿ, ಯಾಕೆ ತಪ್ಪಾಯಿತು, ಈ ತಪ್ಪನ್ನು ಎಲ್ಲಿ ತಿದ್ಕೊಳ್ಬೇಕು. ತುಂಬ ಒಳ್ಳೆಯ ಸಂದೇಶ. ಡೆಫಿನೆಟ್ಲಿ ಎಸ್. ಯಾಕಂದರೆ ಸೋತಾಗ ನಾವು ಸೋತ್ವಿ ಅಂತ ಕುಗ್ಗೋದಕ್ಕಿಂತ ಎಲ್ಲಿ ತಪ್ಪಾಯಿತು ಅಂತೇಳಿ ತಿದ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರೆ ಗೆಲುವಿಗೆ. ನೋಡಿ ವೀಕ್ಷಕರೇ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಇದನ್ನು ನೋಟ್ ಮಾಡಿ ಇಟ್ಕೋಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲನೇ ಬಾರಿ MLA ಎಲೆಕ್ಷನಲ್ಲಿ ಗೆಲ್ತಾರೆ, 2ನೇ ಬಾರಿ ಗೆಲ್ತಾರೆ. ಯಾರು ಅಂದ್ಕೊಂಡಿರಲಿಲ್ಲ ಕ್ಯಾಬಿನೆಟ್ನಲ್ಲಿ ಅವರು ಒಂದು ಸ್ಥಾನವನ್ನು ಪಡ್ಕೊಳ್ತಾರೆ ಅಂತೇಳಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಇವತ್ತಿನ ಈ ಒಂದು ಸಚಿವ ಸ್ಥಾನ ಹುಡ್ಕೊಂಡು ಬಂದಿದ್ದ ಅಥವಾ ನೀವೇ ಹುಡ್ಕೊಂಡು ಹೋಗಿ ಪಡ್ಕೊಂಡಿದ್ದ? ನೋಡಿ, ಸಚಿವ ಸ್ಥಾನಗಳನ್ನು ಹುಡ್ಕೊಂಡು ಬಂದಿರೋದಾಗಲಿ ಹುಡುಕಿ ಹೋಗಿ ಕೊಡೋದಾಗಲಿ ಅಂತ ಇರೋದಿಲ್ಲ. ಅಫ್ಕೋರ್ಸ್ ಎಸ್, ದೆರ್ ಆರ್ ಸೋ ಮೆನಿ ಅದರ್ ಫ್ಯಾಕ್ಟರ್ಸ್ ಆಲ್ಸೋ. ಅದರಲ್ಲಿ ಜಾತಿ ಕೆಲಸ ಮಾಡುತ್ತೆ, ಕೋಟಾ ಕೆಲಸ ಮಾಡುತ್ತೆ, ಮ್ಯಾರಿಟ್ ಕೆಲಸ ಮಾಡುತ್ತೆ, ಸೀನಿಯಾರಿಟಿ ಕೆಲಸ ಮಾಡುತ್ತೆ. ಸೊ ಎಲ್ಲ ಹಂತದಲ್ಲೂ ಕೂಡ ಸೀನಿಯಾರಿಟಿ ಇಲ್ಲ ಅಂತಂದರೂ ಕೂಡ ಪಕ್ಷದಲ್ಲಿ ಸಂಘಟನೆ ಮಾಡೋಕ್ಕೆ 2010ರಲ್ಲಿ ನಾನು DCC ಅಧ್ಯಕ್ಷ ಆಗಿದ್ದೆ, ಮಹಿಳಾ ಕಾಂಗ್ರೆಸ್ನ ರಾಜ್ಯದ ಅಧ್ಯಕ್ಷ ಆಗಿದೆ. ಸೊ ಪಕ್ಷದ ಸಂಘಟನೆಯಲ್ಲಿ ಭಾಳ ಆ್ಯಕ್ಟಿವ್ ಆಗಿದೆ. ಸೊ ಹೀಗಾಗಿ ಆಲ್ ಅದರ್ ಫ್ಯಾಕ್ಟರ್ಸ್ ಆಲ್ಸೋ ವರ್ಕ್ಡ್. ಸೊ ಇದು ಒಂಥರ ಕಾಂಬಿನೇಷನ್ ಇತ್ತು. ತುಂಬ ಬೇಗ ಸಿಕ್ತು ಅಂತ ಅನಿಸ್ತಲ್ಲ ನಿಮಗೆ ಈ ಒಂದು ಸಚಿವ ಸ್ಥಾನ? ಯಾಕಂದರೆ 2ನೇ ಬಾರಿ ಗೆಲ್ತಿದ್ದಂಗೆ ಇವತ್ತು 3 ಬಾರಿ 4 ಬಾರಿ ಸತತವಾಗಿ ಗೆದ್ದಂಥವ್ರಿಗೆ ಒಂದು ಸಚಿವ ಸ್ಥಾನಗಳು ಸಿಗೋದಿಲ್ಲ. ಅಂಥದ್ರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಆ ಸ್ಥಾನ ಸಿಕ್ತು. ನೋಡಿ, ಒಂದು ಸಿಸ್ಟಮ್ ಅಂತ ಇರುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ. ನಾನು ತಮಗೆ ಓಪನ್ ಆಗಿ ಹೇಳ್ತೀನಿ, ಯಾಕಂದರೆ ಹೈಡ್ ಆ್ಯಂಡ್ ಸಿಕ್ ಮಾಡಿದ್ರೆ ಜನರಿಗೆ ಗೊತ್ತಾಗುತ್ತೆ. ಭಾಳ ಪ್ರಾಕ್ಟಿಕಲ್ ಆಗಿ ಜನ ವಿಚಾರ ಮಾಡ್ತಾರೆ. ನಾನು ಪಕ್ಷ ಸಂಘಟನೆಯಲ್ಲಿ ಕಳೆದ 22 ವರ್ಷದಿಂದ ನಾನು ಕೆಲಸ ಮಾಡಿದ್ದೀನಿ. ಭಾಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದ್ದೀನಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ಅಫ್ಕೋರ್ಸ್ ಎಸ್, 2ನೇ ಸಾರಿ ಶಾಸಕಿ ಆಗಿದ್ದೀನಿ. ನನಗೆ ಪಕ್ಷ ಒಲಿದು ಇದನ್ನು ಮಂತ್ರಿ ಮಾಡಿದರು ಅಂತ. ನಮ್ಮಲ್ಲಿ ಮಹಿಳೆಯರಲ್ಲಿ ಮಹಿಳಾ ಕೋಟ ಅಂತ ಇರುತ್ತೆ. ಮಹಿಳಾ ಕೋಟಾದಲ್ಲಿ 2ನೇ ಬಾರಿ ಶಾಸಕರಾದಂಥವ್ರಲ್ಲಿ ನಾವು 3 ಜನ ಇದ್ವಿ. ಒಂದು ಫಾತಿಮಾ ದೀದಿ ಇದ್ದರು, ರೂಪಕಲಾ ಇದ್ದರು, ನಾನಿದ್ದೆ. ಸೊ ಮುನಿಯಪ್ಪ ಸಾಹೇಬ್ರನ್ನ ಮಂತ್ರಿ ಮಾಡಿದ ತಕ್ಷಣ ಅವರು ತಂದೆನ ಮಾಡಿದ್ದಾರೆ ಅಂತ ರೂಪಕಲಾ ಅವ್ರನ್ನ ಸ್ವಲ್ಪ ಇದನ್ನು ಮಾಡಿದರು. ದೆನ್ ಫಾತಿಮಾ ದೀದಿ ಅಲ್ಲಿ ಅದು ಬೀದರ್ ಇದರಲ್ಲಿ ಅವರು ಮೈನಾರಿಟಿಯಿಂದ ರಹೀಮ್ ಖಾನ್ ಅವ್ರನ್ನ ಮಾಡಿದರು. ಸೊ ಇಲ್ಲಿ ಬೆಳಗಾವಿಯಿಂದ ನಾನು ಸೆಕೆಂಡ್ ಟೈಮ್ ಇದ್ದೆ. ಸೊ ಅದಕ್ಕೆ ಒಂದು ಮಹಿಳಾ ಕೋಟಾನೂ ಆಯಿತು, ನಮ್ಮ ವೀರಶೈವ ಪಂಚಮಶಾಲಿನೂ ಆಯಿತು. ಸೊ ಆಲ್ ಅದರ್ ಆಸ್ಪೆಕ್ಟ್ನಿಂದ ಆಯಿತು. ಸೊ ಬಟ್ ನಾನು ಒಂದು ಮಾತನ್ನು ಹೇಳ್ತೀನಿ, ಪ್ರಸ್ತುತ ದೇಶದ ರಾಜಕಾರಣವನ್ನು ನೋಡಿದ್ರೆ, ಬೇರೆ ರಾಜ್ಯದ ರಾಜಕಾರಣವನ್ನು ನೋಡಿದ್ರೆ, ಫಸ್ಟ್ ಟೈಮ್ MLA ಆದಂಥವ್ರು ಚೀಫ್ ಮಿನಿಸ್ಟರ್ ಆಗಿರುವಂಥ ಒಂದು ಉದಾಹರಣೆಗಳನ್ನು ಇತ್ತೀಚಿನ ದಿನದಲ್ಲಿ ತಾವು ನೋಡ್ತಾ ಇದ್ದೀರಾ, ಮುಂಚೆನೂ ತಾವು ನೋಡಿದ್ದೀರಾ. ಇಲ್ಲಿ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಅಂತ ಬರೋದಿಲ್ಲ. ಇಲ್ಲಿ ಜನಪ್ರಿಯತೆ, ಕಮಿಟ್ಮೆಂಟು, ಆ ಬದ್ಧತೆ